ಡಿ ಸೂಪರ್ ನ್ಯೂಸಿಗೆ ಸ್ವಾಗತ. ಅವ್ಯವಸ್ಥೆ ಆಗರ ಬಾದಾಮಿ ತಾಲೂಕು ಆಸ್ಪತ್ರೆ. ಅವ್ಯವಸ್ಥೆ ಆಗರಕ್ಕೆ ಬೇಸತ್ತು ಹೋದ ರೋಗಿಗಳು, ರಬ್ಬರ್ ಸ್ಟಾಂಪ್ ಆದ ಮುಖ್ಯ ವೈದ್ಯಾಧಿಕಾರಿ. ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತಿರುವ ರೋಗಿಗಳು, ಮುಖ್ಯವಾಗಿ ಇಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಜನರೇಟರ್ ವ್ಯವಸ್ಥೆ ಇಲ್ಲದೆ UPS ಮೇಲೆ ಎಮರ್ಜೆನ್ಸಿ ವಾರ್ಡ್ ನಡೆಸ್ತಾ ಇರೋದು ನಿಮಗೆ ಕಾಣಿಸುತ್ತಿದೆ. ಇಲ್ಲಿ ಕುಡಿಯುವ ನೀರಿನ ಜಾಗ ಮತ್ತು ಶೌಚಾಲಯಗಳು ಸ್ವಚ್ಛತೆ ಇಲ್ಲದೆ ವಾಸನೆ ಗಬ್ಬು ನಾರುತ್ತಿದೆ. ಇಲ್ಲಿ ಮುಖ್ಯ ವೈದ್ಯಾಧಿಕಾರಿ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲದಂತೆ ಆಗಿದೆ. ಇಲ್ಲೇನಿದ್ದರೂ ಬಾದಾಮಿ ಶಾಸಕರ ಆಪ್ತರ ಉಸ್ತುವಾರಿ ನಡೆಸುತ್ತಾರೆ ಎನ್ನುವುದು ಇಲ್ಲಿನ ಸಾಮಾಜಿಕ ಹೋರಾಟಗಾರರು ಮಾಧ್ಯಮದ ಎದುರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುಬಾರಿ ಬೆಲೆ ಬ್ಯಾಟರಿಗಳು ಸರ್ಕಾರಿ ತಾಲೂಕು ಆಸ್ಪತ್ರೆಯಿಂದಲೇ ವೈದ್ಯಾಧಿಕಾರಿಗಳ ಗಮನಕ್ಕೆ ಬಾರದೆ ಶಾಸಕರ ಆಪ್ತರ ಸಮ್ಮುಖದಲ್ಲಿ ಬ್ಯಾಟರಿ ರವಾನೆಯಾಗಿರುವುದು ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇನ್ನು ಮಾಧ್ಯಮದವರು, ಪತ್ರಕರ್ತರು ಸುದ್ದಿ ಬಿತ್ತರ ಪ್ರಸಾರ ಮಾಡಿದರು. ನಮ್ಮದೇ ಸರ್ಕಾರದೇ, ಏನು ಮಾಡಿಕೊಳ್ಳಕ್ಕೆ ಆಗಲ್ಲ ಎನ್ನುವ ಉದ್ದಟತನ ಮಾತುಗಳು ಆಡಿಸಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ವರದಿ ರಾವ್ಸಾಬ್ ಸರಿಕರ್, ಡಿ ಸೂಪರ್ ನ್ಯೂಸ್, ಬೆಳಗಾವಿ. ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆಗ್ಬೇಕಾಗಿದ್ದು ರೋಡ್ ಸರಿಯಾಗಿಲ್ಲ, ಗಟ್ರು ಸರಿಯಾಗಿಲ್ಲ, ಮತ್ತು ಲೈಟ್ಗಳು ದಿನದಾಗ ಹತ್ತವು, ರಾತ್ರಿ ಆರಿರ್ತಾವೆ. ಇದನ್ನೆಲ್ಲ ಗಮನಿಸ್ತಾ ಇಲ್ಲ. ಅದನ್ನು ಬಿಟ್ಟು ಇಲ್ಲಿ ಬಂದು ಒಬ್ಬರು ಶಾಸಕರ ಆಪ್ತರು ಬಂದು ಇಲ್ಲಿ ಅವ್ಯ ಶಬ್ದಗಳನ್ನು ಬೈದಾಡು ಎಷ್ಟರ ಮಟ್ಟಿಗೆ ಸರಿ ಐತಿ. ಈ ಆಸ್ಪತ್ರೆಯಲ್ಲಿ ಶಾಸಕರ ಆಪ್ತರು ಒಂದಿಷ್ಟು ಏನು ಉಸ್ತುವಾರಿ ನಡೀತಾ ಇದೆ ಅನ್ನುವಂಥ ಒಂದಿಷ್ಟು ಹೇಳಿಕೆ ಅಂತ ಹೇಳ್ತಾ ಇದ್ದೆ. ಈ ಒಂದು ಬ್ಯಾಟ್ರಿಯನ್ನು ಶಿಫ್ಟಿಂಗ್ ಮಾಡುವಂಥ ಸಮಯದಲ್ಲಿ ಅವರು ಯಾಕೆ ಉಸ್ತುವಾರಿ ತಗೊಂಡಿದ್ರು ಅನ್ನುವಂಥದ್ದು ವಿಚಾರಕ್ಕೆ ತಾವು ಹೇಳಿದ್ರು. ಇದು ಏನಾಗಿದೆ ಅಂದರೆ ಇಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ಕೇವಲ ಇದು ರಬ್ಬರ್ ಸ್ಟಾಂಪ್ಗಳಾಗಿದ್ದಾರೆ. ಇದು ಒಂದೇ ಡಿಪಾರ್ಟ್ಮೆಂಟ್, ಮುಖ್ಯ ವೈದ್ಯಾಧಿಕಾರಿ. ಇಲ್ಲಿ 32 ಡಿಪಾರ್ಟ್ಮೆಂಟ್ಗಳು ಇದ್ದರೂ ಕೇವಲ ಅಧಿಕಾರಿಗಳು ರಬ್ಬರ್ ಸ್ಟಾಂಪ್ ಆಗಿದ್ದಾರೆ. ಅದರ ಕೆಳಗಡೆ ಶಾಸಕರ ಆಪ್ತರಾದಂಥ ಮಂಜು ಹೊಸ್ಮನಿ ಹಾಗೂ ಹನುಮಂತಪ್ಪನವರ ದಬ್ಬಾಳಿಕೆ ಹತ್ತಿರ ಬಾದಾಮಿಯಲ್ಲಿ ಮಿತಿ ಮೀರಿ ಹೋಗಿದೆ. ಇದನ್ನು ಕೇಳ್ತಾ ಇರೋದು ಯಾರೋ ಒಬ್ಬರು ಸಾರ್ವಜನಿಕರು ಧ್ವನಿ ಎತ್ತಿ ಬರ್ತಾ ಇಲ್ಲ. ಅದಕ್ಕಾಗಿ ನನ್ನ ಅನಿಸಿಕೆ ಹತ್ರ ತಮ್ಮ ಮುಂದೆ ಇಟ್ಟಿದ್ದೀನಿ. ಅದ್ರ ಮುಂದೆ ಇಲ್ಲಿ ಕೇಳಕ್ಕೆ ಏನು ಒಬ್ಬರು ಸ್ಟ್ಯಾಂಡ್ದವ್ರಿಗೆ ಕೇಳಕ್ಕೆ ಬಂದೆ ನಾನು. ಅದನ್ನ ಎನ್ಕ್ವೈರಿ ಮಾಡಿ ತಮಗೆ ತಿಳಿಸ್ತಾರೆ. ಯಾರು ಪರವಾನಗಿ ಇಲ್ಲ ಸರ್, ಈಗ ಹೊರಗಡೆ ಹೋಗಿದೆಯಲ್ಲ, ಯಾರು ಪರವಾನಗಿ ಮುಖಾಂತರ ಹೋಗಿದೆ ಸರ್? ಅದು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಅದು ಹೋಗಿದ್ದು ಗೊತ್ತಿಲ್ಲ, ಎಲ್ಲರೂ ಆಂಬುಲೆನ್ಸ್ನಾಗ ಹೊರಗೆ ಹೋಗಿದ್ದು ಅನ್ನೋದು ನನಗೆ ಗೊತ್ತಿಲ್ಲ. ಯಾರಿದ್ರು ಸರ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಆ ಟೈಮ್ ಹೇಳಬೇಕಾದ್ರೆ ಯಾರಿದ್ರು ಅಲ್ಲಿ ಯಾರಿದ್ರು ಅನ್ನೋದು ಈಗ ನನಗೂ ಗೊತ್ತಿಲ್ಲ. ಅದಕ್ಕೆ ನಾನು ಎನ್ಕ್ವೈರಿ ಮಾಡಿ ಹೇಳ್ಬೇಕು. ಆಸ್ಪತ್ರೆ ಹೊರಗೋಗತ್ತಂದ್ರೆ ಅಲ್ಲಿಂದ ಒಬ್ರು ಯಾರು ಹೇಳಿದ್ರೆ ಹೊರಗೋಗ್ಬೇಕು ಹೊರತು ಎರಡು ಸಾಮಾನು ಕದ್ಕೊಂಡು ಹೋದಲ್ಲ. ಈಗ ಮೂರನೇ ವ್ಯಕ್ತಿ ಬಂದು ಹಾಸ್ಪಿಟ್ಲ್ ಒಳಗೆ ಒಂದು ಜನರೇಟರ್ ಆಗಲಿ ಏನೇ ಆಗಲಿ ಒಂದು ಕ್ರೇನ್ ತೊಗೊಂಬಂದು ಎತ್ಕೊಂಡು ಹೋದ್ರೆ ಎಲ್ಲರೂ ಸುಮ್ಮನೆ ಇರ್ತೀರಂಗಂದ್ರೆ ಯಾರು ಸುಮ್ಮನೆ ಮತ್ತೆ ಸರ್ ಈಗ ಅದೇ ರೀತಿ ಈಗ ಗೌರ್ಮೆಂಟ್ ಆಸ್ತಿನೇ ಅಷ್ಟೊಂದು ಬ್ಯಾಟ್ರಿಗಳನ್ನ ಈಗ ಆಂಬುಲೆನ್ಸ್ ಮುಖಾಂತರ ತೊಗೊಂಡು ಹೋಗಿದ್ದಾರೆ ಅಂದ್ರೆ ಯಾರು ತೊಗೊಂಡು ಹೋಗಿದ್ದಾರೆ ಅಂತ ನಿಮ್ಗೆ ಇನ್ನೂ ಮಾಹಿತಿ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಅದನ್ನು ನಾವು ಕೇಳಿ ನಿಮಗೆ ತಿಳಿಸ್ತೀವಿ. ಅದೇ ಸರ್, ಐಸಿಯುಗೆ ಜನರೇಟರ್ ಅಥವಾ ಬ್ಯಾಟ್ರಿನ ಜನಸಾಮಾನ್ಯರಿಗೆ ಬ್ಯಾಟ್ರಿ ಇಂಪಾರ್ಟೆಂಟ್ ಅಥವಾ ಒಂದು ಜೀವ ಉಳಿಸಬೇಕು, ಇದು ICU ಇಂಪಾರ್ಟೆಂಟ್ ಇತ್ತ? ಇವಾಗ ICU ಜನರೇಟರ್ ಇರಲ್ಲ ಅಲ್ಲಿ